ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರ್ಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಇದು ಲಾಸ್ಟ್ ಸ್ಯಾಟರ್ಡೆಯಿಂದ ಹಿಡಿದು ಈ ಸ್ಯಾಟರ್ಡೆವರೆಗೂ ಸೊ ಏನೆಲ್ಲ ಆಯಿತು ಅಂತ ಹೇಳಿ ಒಂದು ಸ್ವಲ್ಪನೇ ವಿಡಿಯೋಗಳನ್ನ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಲಾಸ್ಟ್ ಸ್ಯಾಟರ್ಡೆಯಿಂದ ಈ ಸ್ಯಾಟರ್ಡೆವರೆಗೂ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗೆ ನನಗೆ ಒಂದು ಸ್ವಲ್ಪ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಯಿತು ಮತ್ತು ಸ್ವಲ್ಪ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ಒಂದು ವೀಕ್ ಫುಲ್ದು ಏನೇನೆಲ್ಲ ಆಯಿತು ಅಂತ ಹೇಳಿ ಒಂದಷ್ಟು ವೀಡಿಯೋನ ಕಲೆಕ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ. ಲಾಸ್ಟ್ ಸ್ಯಾಟರ್ಡೆ ನಾನು ಬೆಳಿಗ್ಗೆನೇ ಊರಿಗೆ ಹೋಗೋದು ಬೇಡ ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ಒಣಗಾಕ್ತಾಯಿದ್ದೆ. ಸೊ ಮಮ್ಮಿದು ಫೋನ್ ಬಂತು ಅಷ್ಟರಲ್ಲಿ. ಸೊ ನನಗೆ ಯಾಕೋ ಹುಷಾರಿಲ್ಲ ಬನ್ನಿ ಅಂತ ಹೇಳಿದ್ರು. ಸರಿ ಮಮ್ಮಿ ಆ ಥರ ಕರೆದ ಮೇಲೆ ನನಗೆ ನಿಲ್ಲೋದಕ್ಕೆ ಮನಸ್ಸಾಗಲಿಲ್ಲ. ಸೊ ಎಲ್ಲ ಬಟ್ಟೆ ಎಲ್ಲ ಒಣಗಾಕಾದ್ಮೇಲೆ ಸೊ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ ಈಗ. ಸೊ ಈಗ ಬ್ಯಾಂಗ್ಳೂರಿಗೆ ಹೋಗಬೇಕು. ನೋಡೋಣ ಎಲ್ಲಿವರೆಗೂ ವೀಡಿಯೋ ಕಂಟಿನ್ಯೂ ಆಗುತ್ತೋ ಅಲ್ಲಿವರೆಗೂ ಮಾತ್ರ ನಾನು ವೀಡಿಯೋಸ್ಗಳನ್ನ ಮಾಡ್ತೀನಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರ್ಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ಇವತ್ತು ಸ್ಯಾಟರ್ಡೆ. ಸೊ ಆಫೀಸು ರಜೆ ಇದೆ. ಸೊ ಅಮ್ಮನ್ನ ನೋಡೋಕ್ಕೆ ಹೋಗೋದು ಬೇಡ ಅಂತಿದ್ದೆ. ಯಾಕೋ ನೆನೆ ಅಮ್ಮನೇ ಫೋನ್ ಮಾಡಿದ್ರು, ನಾಳೆ ರಜೆ ಇದೆಯಲ್ಲ ಬರ್ತೀಯಾ ಅಂತ. ಸೊ ಹುಷಾರಿಲ್ಲ ಬಾ ಅಂತ ಅಂದರು. ಸೊ ಹಾಗಾಗಿ ಹೊರಟಿದ್ದೀನಿ. ಬೆಳಿಗ್ಗೆನೇ ಎದ್ದು ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು. ಸೊ ಕಿಚನೆಲ್ಲ ಆ ಥರ ಕ್ಲೀನ್ ಮಾಡಿದ್ದೀನಿ. ಸೊ ನನ್ನ ಮಗಳು ಕಿಚನ್ ಕ್ಲೀನ್ ಮಾಡಿದ್ದ ಅವಳು. ಸೊ ವೀಡಿಯೋದಲ್ಲಿ ನಾನು ಕ್ಲೀನ್ ಮಾಡಿದೆ ಅಂತ ಹೇಳಿದೆ ಅಂತ ಹೇಳಿ ಮಮ್ಮಿ ಅಂತ ಇರೋದು. ಇಬ್ಬರು ಶೇರ್ ಮಾಡ್ತೀವಿ ಕೆಲಸನ. ಸೊ ಹಾಗಾಗಿ ನಾನೇ ಅಂತ ಹೇಳಿದ್ದಕ್ಕೆ ಸೊ ನಾನು ಇಬ್ಬರು ರೆಡಿ ಆಗ್ತಾಯಿದ್ವಿ, ನಾನು ನನ್ನ ಮಗಳು. ಇನ್ನೇನು ಊರಿಗೆ ಹೊರಡಬೇಕು ಅಂತ ಹೇಳಿ. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ 1 ವೀಕ್ ಫುಲ್ಲು ವೀಡಿಯೋಸ್ಗಳಿದೆ. ಸೊ ನೋಡ್ಕೊಂಡು ಬನ್ನಿ. ನಾನು ಮತ್ತೆ ಇದೇ ವ್ಲಾಗಲ್ಲಿ ನಿಮಗೆ ಕಂಟಿನ್ಯೂ ಆಗಿ ಸಿಗ್ತೀನಿ. ಓಕೆ, ನಾನೀಗ ಊರಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಸೊ ಟೈಮ್ ಈಗ ಬಂದು 9:35 ಆಗಿದೆ. ಸೊ 9:35 ಆಗಿದೆ. ಈಗ ಹೊರಡ್ತೀವಿ. ಸೊ ಏನಿಲ್ಲ, ಇಲ್ಲಿಂದ ಹೋದ ತಕ್ಷಣ ಹಾಸನ ರೀಚ್ ಆಗಿ ಮತ್ತು ಬಸ್ಸಲ್ಲೇ ಹೋಗೋವಂಥದ್ದು. ಸೊ ಬಸ್ಸಲ್ಲಿ ಹೋಗಿ ಊರು ರೀಚ್ ಆಗಿ ಮತ್ತು ಅಲ್ಲಿದ್ದು ವೀಡಿಯೋ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಅಂತ. ಸೊ ನಾನಿವತ್ತು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಡ್ರೆಸ್ ಹಾಕಿದ್ದೀನಿ. ಸೊ ಯಾವುದೋ ಒಂದು ಅಂತ ಅನಿಸುತ್ತೆ. ಸೊ ಇವತ್ತು ನನ್ನ ಮಗಳು ಇಬ್ಬರದು ಪಿಂಕ್ ಆಗಿಬಿಟ್ಟಿದೆ. ಮಾತಾಡ್ಕೊಂಡು ಹಾಕೊಂಡಿಲ್ಲ, ಅದು ಅನ್ಎಕ್ಸ್ಪೆಕ್ಟೆಡಾಗಿ ಮ್ಯಾಚ್ ಆಗಿಬಿಟ್ಟಿದೆ. ಇನ್ಸಿಡೆಂಟ್. ಓಕೆ, ಸೊ ಹೊರಡ್ತೀವಿ ಮತ್ತೆ ಸಿಗ್ತೀವಿ. ಟೈಸನ್ ಹಾಲು ಬಿಸ್ಕೆಟ್. ಟೈಸನ್ ಬೇಡ ಬರ್ತೀವಿ. ಟೈಸನ್ ಕಚ್ಬೇಡ. ಇದು ಹಂಗೆ ಚೆಲ್ತಾನೆ ಬರ ಈ ಕಡೆ. ನೀನು ಫಸ್ಟ್ ಬಿಸ್ಕೆಟ್ ಇಡು. ಒಂದು ಬಟ್ಲಲ್ಲಿ ಹಾಲು, ಒಂದು ಬಟ್ಲು ಫುಲ್ ಬಿಸ್ಕೆಟ್, ಒಂದು ಬಟ್ಲು ಫುಲ್ಲು ಬಿರಿಯಾನಿ. ಸೊ ಈ ಥರ ಫುಡ್ ಹಾಕಿದ್ದೀವಿ ಅವನಿಗೆ. ಸೊ ನಾವು ಬರೋರ್ಗಂಗೆ ಅಷ್ಟೇ ಫುಡ್ ಬಂದಮೇಲೆ ನೋಡ್ಕೊಳಕ್ಕಾಗೋದು. ಸೊ ಓಕೆ, ನಮ್ಮ ಬ್ಯಾಗ್ ಎಲ್ಲ ರೆಡಿ ಇದೆ. ಅಷ್ಟು ಇಡ್ತೀಯಾ ನೋಡಿ. ಇನ್ನೊಂದು ಬಟ್ಲು ಎಕ್ಸ್ಟ್ರಾ ಲವ್ ಜಾಸ್ತಿ ನಾಯಿ ಮೇಲೆ ಅವಳಿಗೆ ಇಡು. ಚೆಲ್ತಾನೆ, ನೀಟಾಗಿಡು ಮೂಲೆಗೆ. ಅಲ್ಲಿ ಹೊರಗಿಸಿಡು. ಅಲ್ಲಿ ಹೆಂಗೆ ಸಿಗುತ್ತೆ ಮೂತಿಗೆ ಬಿರಿಯಾನಿ? ಈ ಕಡೆ ತೆಗಿ. ಬಾ ಕಿರ್ಚಲ.
ಯಾಕೆ ನನ್ನ ಜೊತೆ ಕೂತಿದ್ದೆ? ಹಾಕ್ಬೇಕಲ್ಲ. ಒಂದು ಜಗ್ ತಗೊಂಬ. ಇದೇ ಒಂದೊಂದು ಜಗ್ ತಗೊಂಬಂದು ಹಾಕು. ಸ್ವಲ್ಪ ಬಾಟ್ಲಲ್ಲಿ ಹಿಡ್ಕೊಂಬ. ಆಚೆ ಇದೆಯಾ ಗಾಡಿ? ನಮ್ಮ ಮಮ್ಮಿ ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ಕೋಬೇಕು ಅಂತೀನಿ. ಸೊ ನಮ್ಮ ಮಮ್ಮಿ ಜೊತೆ ಮಾತಾಡ್ತಾ ಆರಾಮಾಗಿ ಕುತ್ಕೊಬಿಡ್ತೀನಿ. ಹಾಗಾಗಿ ವೀಡಿಯೋಸ್ಗಳನ್ನೇ ಮಾಡ್ಕೊಳ್ಳಲ್ಲ. ಏನೋ ಒಂಥರ ಆರಾಮಾಗಿ ಮಾತಾಡಬೇಕು ಅಂತ ಅನಿಸುತ್ತೆ. ಸೊ ವೀಡಿಯೋ ಮಾಡೋಕ್ಕೆ ಹೋದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತೆ. ಸೊ ಅಮ್ಮನ್ನ ಅಪರೂಪಕ್ಕೆ ನೋಡೋಕೆ ಹೋಗ್ತೀನಿ. ಅದರಲ್ಲೆಲ್ಲ ಈ ಡಿಸ್ಟರ್ಬೆನ್ಸ್ ಬೇಡ ಅಂತ ಹೇಳಿ ಒಂದೊಂದು ಟೈಮ್ ವೀಡಿಯೋನೇ ಮಾಡ್ಕೊಳ್ಳಲ್ಲ. ಈ ಥರ ಆಗಿಬಿಡುತ್ತೆ. ಸೊ ನಾನು ಈ ಸರಿ ಕೂಡ ನಾನು ಅಮ್ಮನ ಮನೆಗೆ ಹೋದಾಗ ಯಾವುದೇ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಮಾಡ್ಕೊಳ್ಳೂ ಇಲ್ಲ. ಯಾಕಂದರೆ ಬೇಡ ಅಂತ ಅನ್ನಿಸ್ತು. ಕೂತು ನಿಂತು ಮಾತಾಡ್ಕೊಂಡು ಬರೋದಕ್ಕೆ ಟೈಮ್ ಸಾಲಲ್ಲ. ಅದ್ರ ಜೊತೆಗೆ ಈ ವಿಡಿಯೋ ಎಲ್ಲಿಂದ ಮಾಡ್ಕೊಂಬರೋದು ಅಂತ ಹೇಳಿ ವೀಡಿಯೋಸ್ಗಳನ್ನ ಮಾಡಲಿಲ್ಲ. ಸೊ ಮಮ್ಮಿ ಮನೆಗೆ ಹೋಗೋವರೆಗೂ ವೀಡಿಯೋಸ್ ಆಗಿದೆ. ಅದಾದಮೇಲೆ ವೀಡಿಯೋಸ್ ಆಗಿಲ್ಲ. ಮತ್ತು ನಮ್ಮ ಮನೆಗೆ ಬಂದು ವೀಡಿಯೋ ಕಂಟಿನ್ಯೂ ಆಗಿದೆ. ಸೊ ನಿಮಗೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಒಂದೊಂದು ಟೈಮ್ ಏನಾಗುತ್ತೆ ಅಂತಂದರೆ ಮನೆಗೆ ಹೋದಾಗ ಮಮ್ಮಿ ಜೊತೆ ಮಾತಾಡೋದು, ಕೂರೋದು, ನಿಲ್ಲೋದು ಅದೊಂಥರ ನ್ಯಾಚುರಲಾಗಿ ಮಾತಾಡಿಸ್ಬೇಕು ಇರಬೇಕು ಅಂತ ಅನಿಸ್ಬಿಡುತ್ತೆ. ಸೊ ಪ್ರೈವೇಸಿ ಟೈಮ್ ಅದಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತಲ್ಲ. ಸೊ ಹಾಗಾಗಿ ವೀಡಿಯೋಸ್ಗಳನ್ನೇ ಮಾಡಲ್ಲ. ಓಕೆ, ಆದರೂ ನಾನು ಎಷ್ಟು ಬೇಕಷ್ಟು ಕ್ಯಾಪ್ಚರ್ಡ್ ಮಾಡಿದ್ದೀನಿ. ಅದಕ್ಕೆ ನಿಮಗೆ ಒಂದು ವೀಕ್ ಫುಲ್ದು ಎಲ್ಲ ವೀಡಿಯೋಸ್ಗಳನ್ನೂ ಹೇಗಾಗುತ್ತೋ ಹಾಗೆ ಕ್ಯಾಪ್ಚರ್ಡ್ ಮಾಡಿದ್ದೀನಿ. ಸೊ ಈಗ ನಾನು ಏಂಜಲಿಗೆ ಹಾಸನಿಂದ ಬ್ಯಾಂಗ್ಳೂರು ಬಸ್ ಹತ್ತಿದ್ದೀವಿ. ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಸೊ ಬ್ಯಾಂಗ್ಳೂರಿಗೆ ಹೋಗಿ ಇಳಿದ ತಕ್ಷಣ ಅಮ್ಮನ ಮನೆಗೆ ಹೋಗೋವರೆಗೂ ವಿಡಿಯೋ ಮಾಡಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ, ಮತ್ತೆ ನಾನು ನಿಮಗೆ ಸಿಗ್ತೀನಿ. ಕಾಣದಂಥ ಹೊಸ್ತಿಲು ದೂರದಿಂದ ಬಾಯೆಂದಿದೆ, ಕದ್ದು ಮುಚ್ಚಿ ಪ್ರೀತಿಗೆ ಸಿಕ್ಕ ಪ್ರೀತಿ ಸೊಗಸಾಗಿದೆ. ಆ ಸೂರ್ಯ ಸರಿದಾಗ ಈ ಪ್ರೀತಿ ನೀಲಾಂಜನ, ಮುಸ್ಸಂಜೆ ಸವಿದಾಗ ಮುಂದುವರಿಯುವ ಕಾದಂಬರಿ ಪ್ರೀತಿಯ ಅಂಬಾರಿ. ವಾಯ್ಸ್ ಚೆನ್ನಾಗಿಲ್ಲ, ಸ್ವಲ್ಪ ಬಾತ್ರೂಮ್ ಸಿಂಗರ್ ನಾನು, ಹಾಗಾಗಿ ಅಲ್ಲೋ ಇಲ್ಲಿ ಎಲ್ಲೆಲ್ಲೋ ಹಾಡ್ಕೊತಾ ಇರ್ತೀನಿ. ಸೊ ನನ್ನ ಮಗಳನ್ನ ನೋಡ್ತಾ ನೋಡ್ತಾ ನನಗೆ ಸಾಂಗ್ ಹಾಡಬೇಕು ಅಂತ ಅನ್ನಿಸ್ತು. ಸೊ ಹಾಡ್ತಾಯಿದ್ದೀನಿ. ಸೊ ವಾಯ್ಸ್ ಹೇಗಿದೆಯೋ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ತೀನಿ. ಮುಕ್ಕಳ್ಸ್ಕೊಂಡು ಕುಡಿತಾರೆ ಅಂದರೆ ಕುಡಿಯೋಕ್ಕೆ ಬರಲ್ವಾ ನೋಡಲಿ? ಓಕೆ ಫ್ರೆಂಡ್ಸ್, ಬ್ಯಾಂಗ್ಳೂರು ತಲುಪಿದ್ದೀವಿ ಇವಾಗ. ಸೊ ಕಾರು ಬುಕ್ ಆಗಿದೆ, ಕಾರ್ ಬರ್ತಿದೆ. ಸೊ ಈಗ ಮಮ್ಮಿ ಮನೆಗೆ ಹೋಗಬೇಕು. ಒಂದೇ ಒಂದು ಲಗೇಜ್ ತಂದುಬಿಟ್ಟಿದ್ದೀನಿ. ಇದು ಪ್ಯಾಡು, ಬರೆಯ ಪ್ಯಾಡು. ಸೊ ಹಾಗಾಗಿ ಮೆಟ್ರೋದಲ್ಲಿ ಅದೆಲ್ಲ ತೊಗೊಂಡೋಗೋದು ಹಿಂಸೆ ಅಂತ ಹೇಳಿ ಕಾರ್ ಬುಕ್ ಮಾಡೋದಾಗಿದೆ. ಸೊ ನಾನು ಮತ್ತೆ ಹೋಗ್ತಾ ಓಕೆ, ನನ್ನ ಫಾಸ್ಟಿಂಗ್ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಯಾಕಂತಂದರೆ ನಾನು ಊರಿಗೆ ಹೋದರೂ ಅಷ್ಟೇ, ಏನೇ ಆದರೂ ಅಷ್ಟೇ 1 ಮಂತ್ ಫಾಸ್ಟಿಂಗನ್ನು ನಾನು ಅಂದ್ಕೊಂಡ್ಮೇಲೆ ಅದನ್ನ ನೆರವೇರಿಸ್ಬೇಕು. ನಾನು ಎಲ್ಲೇ ಹೋದರೂ ನನ್ನ ಫಾಸ್ಟಿಂಗ್ ಕಂಟಿನ್ಯೂ ಆಗಿರುತ್ತೆ. ಪ್ರೇಯರ್ ಮಾಡ್ಕೋತೀನಿ, ನನ್ನ ಫಾಸ್ಟಿಂಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಸಕ್ಸಸ್ಫುಲ್ ಪ್ರೇಯರ್ಫುಲ್ಲಾಗಿ ಏನೋ ಒಂದು ರಿಕ್ವೆಸ್ಟನ್ನು ಗೆಲ್ಲಬೇಕು ಅಂತ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ನಿಜವಾಗ್ಲೂ ದೇವ್ರು ತುಂಬ ಚೆನ್ನಾಗಿ ಕೃಪೆ ಮಾಡ್ತಿದ್ದಾರೆ. ಸೊ ನನಗೆ ಯಾವುದೇ ಥರ ಒಂದು ಹೆಲ್ತ್ ಇಶ್ಯೂಸ್ ಆಗ್ತಾಯಿಲ್ಲ. ಸೊ ಅದು ಬೈ ಗಾಡ್ಸ್ ಗ್ರೇಸ್ ಅಂತ ಅಂದ್ಕೊತೀನಿ. ಸೊ ಯಾಕಂದರೆ ಹೆಲ್ತ್ ಇಶ್ಯೂಸ್ ಆಗಿಬಿಟ್ರೆ ಇರೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಬಟ್ ದೇವ್ರು ದೊಡ್ಡವರು, ನನಗೆ
ತುಂಬ ಚೆನ್ನಾಗಿ ಕಾಪಾಡ್ತಾ ಇದ್ದಾರೆ. ನನ್ನ ಫಾಸ್ಟಿಂಗ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಐ ಆಮ್ ಹ್ಯಾಪಿ. ಮತ್ತು ನಾನೀಗ ಕಂಟಿನ್ಯೂ ಮಾಡಿಲ್ಲ ವೀಡಿಯೋ, ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಮತ್ತೆ ನೀವು ಅಲ್ಲಿಂದನೇ ನೋಡಬೇಕಾಗುತ್ತೆ ವೀಡಿಯೋನ. ಇಡ್ಲಿ ವಡೆ ರವೆ ಇಡ್ಲಿ ಮಸಾಲೆ ದೋಸೆ ಅಂತೆಲ್ಲ ಇದೆ. ಬ್ಯಾಂಗ್ಳೂರ್ಗೆ ಹೋಗೋಕ್ಕೂ ಮುಂಚೆ 2 ಗಿಡ ಇತ್ತು, ಈಗ 4-5 ಗಿಡ ಆಯಿತು. ಸೊ ನೆಕ್ಸ್ಟ್ ಕ್ರಿಸ್ಮಸ್ ಅಷ್ಟರಲ್ಲಿ ನಮ್ಮ ಮನೆ ತುಂಬ ಗಿಡಗಳಿರುತ್ತೆ ಅಂತ ಅಂದ್ಕೊತೀನಿ. ಸೊ ಅದು ಒಂದು ವಿಶ್ ಅಂದ್ಕೊಂಡಿದ್ದೀನಿ. ಸೊ ಫುಲ್ಫಿಲ್ ಆಗಲಿ ಅಂತ. ಸೊ ನೋಡೋಣ ಎಷ್ಟು ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ಸಂಜೆ ಮಳೆ ಬರ್ತಿತ್ತು, ಅದೊಂದು ವಿಡಿಯೋ ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರ್ಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ಇವತ್ತು ಥರ್ಸ್ಡೇ ಮಾರ್ನಿಂಗ್ ಆಗಿದೆ. ಸೊ ನಾನು ಪ್ರೇಯರ್ಗೆ ಎದ್ದಿದ್ದೆ. ಸೊ 4 o'clock ದೇವ್ರ ಪ್ರಾರ್ಥನೆ ಸ್ಟಾರ್ಟ್ ಆಗಿ ಪ್ರಾರ್ಥನೆ ಎಲ್ಲ ಮಾಡಿ ಮುಗೀತು. ಈಗ ಟೈಮ್ ಬಂದು 6 ಗಂಟೆ ಆಗ್ತಾಯಿದೆ. ಸೊ ಏಂಜಲ್ ಮಲಗಿದ್ದಾಳೆ. ಸೊ ನಮ್ಮದು ಪ್ರಾರ್ಥನೆ ಮುಗೀತು. ನಾನು ಬಿಟ್ಟ ಮೇಲೇ ಕೂತಿದ್ದೀನಿ. ಈಗ ಒಂದು ಸ್ವಲ್ಪ ಬಟ್ಟೆಗಳು ಒಣಗಾಕಬೇಕು, ಕೆಲಸ ಇದೆ. ಸೊ ನನ್ನೊಬ್ಳು ಕೊಲಿ ಕೇಳಿದ್ಲು, ನೀನು ಎಷ್ಟು ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತೀಯ ಅಂತ. ಬಟ್ ಪ್ರೇಯರೆಲ್ಲ ಮಾಡಿ ಮುಗಿದಾಯಿತು. ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅದೊಂದು ಪರ್ಸ್ನಲ್ ಪ್ರೇಯರ್ಗಳಾಗಿರುತ್ತೆ. ನಾವು ದೇವರ ಹತ್ರ ರಿಕ್ವೆಸ್ಟ್ ಮಾಡೋದಿರುತ್ತೆ. ಹಾಗಾಗಿ ಅದು ಯಾವುದಕ್ಕೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾನು ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಲ್ಲ. ಪ್ರೇಯರೆಲ್ಲ ಮುಗೀತು, ಈಗ ಪ್ರೇಯರ್ ಮುಗಿಸ್ದೆ. ಸೊ ಈಗ 6 ಗಂಟೆ ಆಗಿದೆ. ಸೊ 4 ಗಂಟೆಗೆ ಎದ್ದಿದ್ದೆ. ಫಾಸ್ಟಿಂಗ್ ಪ್ರೇಯರ್ ಚೆನ್ನಾಗಿ ಆಗ್ತಾಯಿದೆ. ಸೊ ನನಗೆ ಫಾಸ್ಟಿಂಗ್ ಪ್ರೇಯರ್ ಮಾಡಿ ಅಭ್ಯಾಸ ಇದೆ. ಸೊ 1 ವರ್ಷ 2 ವರ್ಷ ಅಲ್ಲ. ಸೊ ಒಂದು 24 ಇಯರ್ಸಿಂದನೂ ಈ ಒಂದು ಗುಡ್ ಫ್ರೈಡೇ ಫಾಸ್ಟಿಂಗನ್ನು ನಾನು ಮಾಡ್ತಾ ಬರ್ತಾಯಿದ್ದೀನಿ. ಸೊ ಹಾಗಾಗಿ ನನಗೆ ಅಭ್ಯಾಸ ಇದೆ, ನಾನು ಮ್ಯಾನೇಜ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಬಟ್ಟೆ ಒಣಗಾಕೋ ಕೆಲಸ ಇದೆ, ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಆಫೀಸಿಗೆ ರೆಡಿ ಆಗಬೇಕು. ನಾನು ಮತ್ತೆ ಸಿಗ್ತೀನಿ. ಸೊ ನನ್ನ ಕೆಲಸದಲ್ಲಿ ನಾನೀಗ ನೆಕ್ಸ್ಟು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಳಬರು ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ವೀಡಿಯೋಗಳಿಗೂ ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಫ್ರೈಡೇ ಸಂಜೆ ಆಫೀಸಿಂದ ಬಂದು ಮನೆಯಲ್ಲಿ ಒಣಗಾಕಿದ್ದ ಬಟ್ಟೆಗಳೆಲ್ಲ ತೊಗೋತಾ ಇದ್ದೀನಿ. ಸೊ ಬಟ್ಟೆಗಳು ಒಗೆಯೋದೇ ಒಂದು ಕೆಲಸ ಆಗಿಬಿಟ್ಟಿದೆ, ಯಾಕಂದರೆ ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ. ಸೊ ರಿಪೇರಿಗೆ ಕೊಟ್ಟಿದ್ದೀನಿ. ಸೊ ಕೈನಲ್ಲೇ ವಾಶ್ ಮಾಡ್ತಾ ಇರೋದು, ಹಾಗಾಗಿ ಇಷ್ಟೊಂದು ಬಟ್ಟೆಗಳಿದೆ. ಬಟ್ ಏನೇ ಆದರೂ ಆಫೀಸ್ಗೆ ಹೋಗೋದ್ರಿಂದ ಬಟ್ಟೆಗಳು ಬೇಕೇ ಬೇಕು, ಒಗಿಲೇಬೇಕು. ಸೊ ಹಾಗಾಗಿ ಎಷ್ಟೊಂದು ಬಟ್ಟೆಗಳು ಕಾಣಿಸ್ತಾ ಇದೆ ನಿಮಗೆ. ಏಂಜಲ್ ಬಟ್ಟೆ ಒಂದಿನ ಎಲ್ಲ ಫುಲ್ ಮುಗೀತು. ಈಗ ನನ್ನ ಬಟ್ಟೆ ಎಲ್ಲ ಒಂದಿನ ಫುಲ್ ಮುಗಿಸಿದ್ದೀನಿ. ಸೊ ಈ ಥರ ಒಬ್ಬೊಬ್ರದ್ದು ಒಂದೊಂದು ದಿನ ಪಾರ್ಟಿಷನ್ ಮಾಡಿ ಒಗೆಯೋದೇ ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ಈಗ ಬೇಸಿಗೆ ಇದೆ, ಹಾಗಾಗಿ ಬಟ್ಟೆ ತುಂಬ ಚೆನ್ನಾಗಿ ಗರಿಯಾಗಿ ಒಣಗುತ್ತೆ, ಅದೊಂಥರ ಖುಷಿ. ಬಟ್ ಮಳೆಗಾಲದಲ್ಲಂತೂ 3 ದಿನ ಹಾಕಿದರೂ ಬಟ್ಟೆ ಅದೇ ಥರ ಇರುತ್ತೆ. ಒಳಗಡೆ ತೊಗೊಳಂಗಿಲ್ಲ, ಮಡ್ಸಂಗಿಲ್ಲ, ಬಟ್ಟೆ ತುಂಬ ಸ್ಮೆಲ್ಗಳಿರುತ್ತೆ. ಸೊ ಅದೊಂದು ಹಿಂಸೆ ಅಂತ ಅನಿಸುತ್ತೆ ನನಗೆ ಯಾವಾಗಲೂ ಮಳೆಗಾಲದಲ್ಲಿ. ಬಟ್ ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಹೀಟೆಲ್ಲ ಮಾಡ್ತೀವಲ್ಲ, ಸೊ ಅದಾದಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ವಾಷಿಂಗ್ ಮಿಷಿನನ್ನು ರಿಪೇರಿಗೆ ಕೊಟ್ಟಿದ್ದೀನಿ.
ಅದರಲ್ಲಿ ಸ್ವಲ್ಪ ನೀರು ತುಂಬಿತ್ತು, ಬಟ್ ಅವರೇನೋ ಫ್ಲಗ್ ಹೋಗಿದೆ ಅಂತ ತೊಗೊಂಡೋಗಿದ್ದಾರೆ. ಅದು ಏನಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ನಮಗೆ ಗೊತ್ತಿರೋಂಗೆ ನಮ್ಮ ವಾಷಿಂಗ್ ಮಿಷಿನ್ ಒಳಗಡೆ ನೀರು ತುಂಬಿಕೊಂಡಿದೆ, ಬಟ್ ರಿಪೇರಿ ಮಾಡೋರು ಅದು ಒಂದು ಬೋರ್ಡ್ ಹೋಗಿದೆ ಅಂತ ಹೇಳಿ ಬೋರ್ಡ್ ತೊಗೊಂಡು ಹೋಗಿದ್ದಾರೆ. ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಮುಂದೆ ಶೇರ್ ಮಾಡ್ತೀನಿ. ಸೊ ಗಿಡಗಳೆಲ್ಲ ಚೆನ್ನಾಗಿ ಬೆಳೀತಾ ಇದೆ. ಸೊ ನಾನು ಯಾಕೆ ಇಲ್ಲಿ ಶೋ ಪ್ಲ್ಯಾಂಟ್ಗಳು ಹಾಕಿದ್ದೀನಿ ಅಂದರೆ, ಮಳೆಗಾಲದಲ್ಲಿ ಇಲ್ಲಿ ಮಳೆ ತುಂಬ ಜಾಸ್ತಿ ಇರೋದ್ರಿಂದ ನೆರಳಲ್ಲಿ ಬೆಳೆಸುವಂಥ ಗಿಡಗಳನ್ನೇ ಚಾಯ್ಸ್ ಮಾಡ್ಕೊಂಡು ತೊಗೊಂಬರ್ತಾಯಿದ್ದೀನಿ. ಯಾಕಂದರೆ ಆ ವೆದರ್ಗೆ ಕೂಡ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ. ನನಗೆ ಮನೆ ಮುಂದೆ ಖಾಲಿ ನನಗೆ ಇಷ್ಟ ಇಲ್ಲ, ಹಾಗಾಗಿ ಆ ಥರ ಪಾಟನ್ನು ನಾನು ಕಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಸ್ಯಾಟರ್ಡೇ ಮಾರ್ನಿಂಗ್ ಇದು. ಸೊ ಬೆಳಿಗ್ಗೆನೇ ಎದ್ದು ಒಂದು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳಿ ಜೀರಿಗೆ ಹಾಟ್ ವಾಟರ್ ಮಾಡ್ಕೋತಾ ಇದ್ದೀನಿ. ಸೊ ಡಯಟ್ಗೆ ಅಂತ ತುಂಬ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನನ್ನ ಟೈಮ್ಗೆ ನಾನು ತೊಗೋತಾ ಇದ್ದೀನಿ. ಒಂದು ಸ್ವಲ್ಪ ವೀಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವ್ಲಾಗ್ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಂಡಿಂಗ್ವರೆಗೂ ವಾಚ್ ಮಾಡಿ. ಹಾಗೆ ಮತ್ತೆ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.